ಇವತ್ತು ಬೆಳಗ್ಗೆನೆ ಮೋಡ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನಾನು ವರ್ಕೌಟ್ ಮಾಡಕ್ಕೆ ಪರ್ಫೆಕ್ಟ್ ಡೇ ಅನ್ನೋ ತರ ಇತ್ತು. ಇವತ್ತು ನಾನು ಕಂಪ್ಲೀಟ್ ಓವರ್ ಬಾಡಿ ವರ್ಕೌಟ್ ಮಾಡ್ತಾ ಇರೋದು. ಅಂಡ್ ನಿಮ್ಗೆಲ್ಲ ಆಲ್ರೆಡಿ ಗೊತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೀ ವರ್ಕೌಟ್ ವಿಡಿಯೋಸ್ ಮಾತ್ರ ಬರ್ತಾ ಇರುತ್ತೆ. ಬಿಗಿನರ್ಸ್‌ಗೂ ಕೂಡ ಆರಾಮಾಗಿ ಮಾಡುವಂತ ವರ್ಕೌಟ್‌ಗಳಿರುತ್ತೆ. ಅದ್ರ ಲಿಂಕ್ ನನ್ನ ಇನ್‌ಸ್ಟಾಗ್ರಾಮ್ ಬಯೋದಲ್ಲಿದೆ. ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ? ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಅಲ್ಪ ಸ್ವಲ್ಪ ಕಾಣೋ ಮಸಲ್ಸ್‌ನ ನೋಡ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ದೀನಿ. ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ವಾಪಸ್ ಅದದೇ ಜಾಗದಲ್ಲಿ ಇಡ್ಬೇಕಲ್ವಾ? ಮತ್ತೆ ಅಲ್ಲೆಲ್ಲ ತೆಗ್ದು ವಾಪಸ್ ಇಟ್ಟು ಆ ಜಾಗನ ಕ್ಲೀನ್ ಮಾಡೋಣ ಅಂತ ನಿಂತ್ಕೊಂಡೆ. ಇವಾಗ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಈ ಜಾಗ ನನ್ನ ಫೇವರೇಟ್ ಜಾಗ ಅಂತ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ. ನನ್ನ ಎಲ್ಲಾ ವಿಡಿಯೋಸು ನಾನು ಇದೇ ಜಾಗದಲ್ಲಿ ಮಾಡೋದು. ಇದಾದ್ಮೇಲೆ ಮೊಟ್ಟೆ ಬೆಂದಿತ್ತು, ಫಿಶ್ ಸೀದೋಗಿತ್ತು. ಅದ್ರ ಜೊತೆಗೆ ನೀರು ಕೂಡ ಖಾಲಿಯಾಗಿತ್ತು. ಈ ನೀರು ತಗೋಬರೋ ಟಾಸ್ಕ್ ಇದೆಯಲ್ಲ, ಅದು ಯಾವ ವರ್ಕೌಟ್‌ಗೂ ಕಮ್ಮಿ ಇಲ್ಲ. ನೆಕ್ಸ್ಟ್ ಲೆವೆಲ್ ಲೆಗ್ ವರ್ಕೌಟ್ ಡೇ. ಯಾಕಂದ್ರೆ ನಾನು 3rd ಫ್ಲೋರ್‌ಗೆ ತಗೊಂಬರ್ಬೇಕು ಅದನ್ನ. ನೀರ್ ತಗೊಂಬರಕ್ಕೆ ಈ ರೇಂಜ್‌ಗೆ ರೆಡಿಯಾಗಿ ಹೊರಗಡೆ ಬಂದು ವಾಟರ್ ಕ್ಯಾನ್ ತೊಳೆದು ಅಲ್ಲಿ ನೋಡ್ತೀನಿ ಟ್ರೇ ಅಲ್ಲೇ ಉಳ್ಕೊಂಡಿದೆ. ನಮ್ಮ ಆಂಟಿ ಒಂದು ವಾರದಿಂದ ಕೇಳ್ತಾ ಇದಾರೆ ಟ್ರೇ ತಗೊಂಬಂದು ಕೊಡು, ಕೊಡು, ಕೊಡು ಅಂತ. ನಾನ್ ಮರ್ತು ಹೋಗ್ತಾ ಇದೀನಿ. ಇವತ್ತು ತೊಳೆಯೋದ್ರ ಜೊತೆಗೆ ಅದನ್ನು ತೊಳೆದಿದ್ದೀನಿ. ಏನಂತಾರೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಸೀದಾ ಚಿಕನ್ ಅಂಗಡಿಗೆ ಬಂದು ಚಿಕನ್ ಬ್ರೆಸ್ಟ್ ಮಾತ್ರ ತಗೊಂಡು ನೋಡಕ್ಕೆ ಏನ್ ಚೆನ್ನಾಗಿದೆ ಅಲ್ಲ ಹಾರ್ಟ್ ಶೇಪಲ್ಲಿ. ಅಲ್ಲಿಂದ ನೀರ್ ತುಂಬಿಸ್ಕೊಂಡು ಸೀದಾ 3rd ಫ್ಲೋರ್ ಹತ್ಕೊಂಡ್ ಬರೋ ಅಷ್ಟ್ರಲ್ಲಿ ನನ್ನ ಹಾರ್ಟೇ ಬಾಯಿಗೆ ಬಂದಂಗಿತ್ತು. ಅದಾದ್ಮೇಲೆ ಸುಧಾರಿಸ್ಕೊಂಡು ಚಿಕನ್‌ಗೆ ಬೇಕಾಗಿರುವಂತ ಖಾರ ಪುಡಿ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ನಿಂಬೆಹಣ್ಣು ಹಾಕಿದ್ದೀನಿ. ಅದಾದ್ಮೇಲೆ ಮ್ಯಾರಿನೇಟ್ ಮಾಡಕ್ಕಿಟ್ಟು ಸ್ನಾನಕ್ಕೆ ಅಂತ ಹೊರಟೆ. ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಒಗ್ದು ಒಗ್ದಿರೋ ಬಟ್ಟೆನೆಲ್ಲ ಒಣಗಾಕಿ ಅಲ್ಲಿಂದ ಸೀದಾ ತುಂಬಾ ಹೊಟ್ಟೆ ಹಸಿತಿದೆ ಅಂತ ಓಟ್ ಮೀಲ್ ರೆಡಿ ಮಾಡ್ಕೊಂಡು ಚಿಕನ್‌ನ ಬೇಯಕ್ಕಿಟ್ಟು ನಾನು ಫಿಶ್ ಮತ್ತೆ ಎಗ್ ಮತ್ತೆ ಓಟ್ಸ್‌ನ ತಿನ್ಕೊಂಡು ಒಳ್ಳೆ ಮೂವಿ ನೋಡ್ಕೊಂಡು ಮಲ್ಕೊಂಡೆ. ಮಲ್ಕೊಂಡಿದ್ದಷ್ಟೇ ಗೊತ್ತು ಮತ್ತೆ ಯಾವಾಗಿದ್ದೆ ಅಂತ ಗೊತ್ತಿಲ್ಲ. ಮತ್ತೆ ನಾಳೆ ಸಿಗುವ. ಬಾಯ್.